ನನ್ನ ಹೆಸರು ಚಿದಂಬರ ಅಂತೇಳಿ. ನಾನು ಇವತ್ತೊಂದು ಇದು ಬೆಳ್ಳಟ್ಟೆ ಸೊಪ್ಪು ಅಂತೇಳಿ ಇದರದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ. ಇದು ದನಗಳಿಗೆ ತುಂಬ ಒಳ್ಳೇದು, ಒಳ್ಳೆ ಹಾಲು ಕೊಡುತ್ತೆ. ಇದನ್ನು ಸ್ವಲ್ಪ ಈ ಥರ ಇರುತ್ತಲ್ಲ ಎಲೆ, ಈ ಥರ ಎಲೆ ಇರಕೊಂಡು ಇದನ್ನು ಮುರಿಬೇಕು. ಮುರಿದು ಹೀಗೆ ತಗೊಂಡೋಗಿ ಒಳ್ಳೆ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬೇಯಿಸಿ ಒಂಚೂರು ಉಪ್ಪು ಹಾಕಿ ದನಕ್ಕೆ ಒಳ್ಳೆ ಕೊಟ್ಬಿಟ್ರೆ ಒಳ್ಳೆ ಹಾಲು ಕೊಡುತ್ತೆ. ಹಾಗಾಗಿ ಇದನ್ನು ಏನು ಮಾಡ್ತಾರೆ ಗೊತ್ತುಂಟಾ? ನೋಡಿ, ಇದು ಬೀಜ ಅದರದ್ದು, ಇದು ಬೀಜ, ಇದು ಹೂ, ಇದು ಅದರದ್ದು ಬೀಜ. ನೀವು ಗಿಡ ಮಾಡೋದಾದ್ರೆ ಬೀಜನೂ ಮಾಡ್ಬೋದು, ಅಥವಾ ಇದರಿಂದ ಕಟ್ಟಿಂಗ್ ಅಲ್ಲಿ ನೋಡ್ಬೋದು, ಕಟ್ಟಿಂಗು ಬರುತ್ತೆ. ಇದರದ್ದು ಭಾರಿ ಚೆನ್ನಾಗಿ ಬರುತ್ತೆ. ಬೆಳ್ಳಟ್ಟೆ ಸೊಪ್ಪು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಏನಾದರೂ ಹೆಸರಿದ್ದರೆ ತಾವು ಕಮೆಂಟ್ ಮಾಡಿ. ಮತ್ತೆ ಇದು ದನಗಳಿಗೆ ಭಾರಿ ಒಳ್ಳೇದು. ಕೆಲವು ಕಡೆ ಎಲ್ಲ ಮಠದಲ್ಲಿ ಅಲ್ಲೆಲ್ಲ ದನ ಭಾರಿ ಬೆಳೆಸ್ತಾರಲ್ಲ, ಹಾಗಾಗಿ ಅದಕ್ಕೆ ಇದನ್ನು ಸ್ವಲ್ಪ ಮುರು ಮಾಡಿ ಹಾಕಿದ್ರೆ ಒಳ್ಳೆ ಹಾಲು ಕೊಡುತ್ತೆ. ಈ ಬೇರೆ ಫುಡ್ ಹಾಕೋಕ್ಕಿಂತ ಈ ಎಲೆದ್ದು ಸ್ವಲ್ಪ ತಗೊಂಡೋಗಿ ಒಳ್ಳೆ ಸ್ವಲ್ಪ ಕೊಚ್ಚಿ ಎಲ್ಲ ಪುಡಿ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಿಸಿ ಮುರು ಅಂತ ಮಾಡ್ಕೊಡಿ ದನಕ್ಕೆ ಹಾಲು ಬರುತ್ತೆ. ಒಂದು ಎರಡನೇದಾಕು ಇದೆಯಲ್ಲ, ಇದು ಸೊಪ್ಪೆ, ಇದು ಸೊಪ್ಪು, ಅದು ಸೊಪ್ಪು, ಇದು ಗ್ರೀನ್, ಇದು ವೈಟ್. ಈ ಸೊಪ್ಪು ಇದೆಲ್ಲ ಖಾಲಿ ಬಿಳಿ ಸೊಪ್ಪು ತಗೊಂಡೋಗಿ ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿ ತಲೆಗೆ ಹಾಕಿದರೆ ತಲೆ ಕೂದಲು ಒಳ್ಳೆ ನಯಸ್ಸಾಗುತ್ತೆ. ಒಳ್ಳೆ ಅದನ್ನು ಎಣ್ಣೆ ಮಾಡ್ಬೋದು. ಎರಡು ವೆರೈಟಿಗೆ ಬರುತ್ತೆ. ಇನ್ನು ಯಾವುದು ವೆರೈಟಿಗೆ ಬರುತ್ತೆ ಅಂತ ಹೇಳಿದ್ರೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸರ್ ನೀವು. ಓಕೆ ಸರ್, ತುಂಬ ಥ್ಯಾಂಕ್ ಯು.